ಓಕೆ, ಬೆಳಿಗ್ಗೆ ಎದ್ದಾಯಿತು, ಓಟ್ಸ್ ತಿಂತಾ ಇದ್ದೀನಿ. ತಿನ್ಬಿಟ್ಟು ಜಿಮ್ಗೆ ಹೋಗೋಣ ಬರ್ರಿ. ವಾಚ್ ಬಿಸಾಕ್ಬಿಡೋದು, ಚೆಸ್ಟ್ ಆ್ಯಂಡ್ ಟ್ರೈಸಿಪ್. ವಿಂಟರ್ ಆರ್ಕ್ ಅನ್ನೋದು ಸುಮ್ಮನೆ ಅಲ್ಲ, ಡಿಸೆಂಬರ್ ಮುಗಿತಾ ಬಂತು. ಓಕೆ, ಇವಾಗ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂದರೆ ವಿವೋ ಶಾಪ್ ಫಿಟ್ನೆಸ್ ಜಿಮ್ಗೆ ರೀಚ್ ಆದ್ವಿ. ಖಡಕ್ಕಾಗಿ ಬೆಳಗ್ಗೆನೆ ಒಳ್ಳೆ ಫ್ರೆಶ್ ಮೈಂಡಲ್ಲಿ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ವರ್ಕೌಟ್ಸ್ ಮಾಡೋಣ. ಲೆಟ್ಸ್ ಗೋ. ಬಂದಿರೋದು ವಿವೋ ಶಾಪ್ ಫಿಟ್ನೆಸ್. ಹೋಗ್ಬಿಟ್ಟು ಜಿಮ್ ವರ್ಕೌಟ್ಸ್ ನೋಡ್ಕೊಂಡು ಇವತ್ತು ಡೇ ಹೆಂಗೆ ಹೋಗೋದಂತ ಕಂಪ್ಲೀಟ್ ಮಾಡೋಣ. ಸ್ಟೇ ಟ್ಯೂನ್ಡ್ ಗಾಯ್ಸ್. ಫೈನಲಿ ವರ್ಕೌಟ್ ಕಂಪ್ಲೀಟ್ ಆಯಿತು. ಇವಾಗ ಮನೆಗೆ ಹೋಗ್ಬಿಟ್ಟು ಪ್ರೋಟೀನ್ ಕುಡಿದ್ಬಿಟ್ಟು ಇವತ್ತೇನು ಮಾಡಬೇಕಂತ ನೋಡಬೇಕು. ಫಸ್ಟ್ ನಮ್ಮ ಬಾಸ್ನ ಮೀಟ್ ಮಾಡಬೇಕು. ಇವತ್ತು ಮಂಡೇ ಆಗಿದ್ದೆ. ಓಕೆ, ಲೆಟ್ಸ್ ಗೋ. ಮುಗೀತು, ಇನ್ನೊಂದ್ 2 ದಿವಸ ಇದೆ. ದಟ್ಸ್ ಇಟ್. ಅದಾದ್ಮೇಲೆ ಹೋದ್ ವರ್ಷ ಏನ್ ಮಾಡ್ತಾ ಇದ್ವಿ, ಹೋದ್ ವರ್ಷ ಅಲ್ಲಿ ಹೋದ್ವಿ, ಹೋದ್ ವರ್ಷ ಇಲ್ಲಿ ಹೋದ್ವಿ, ಬೇರೆ ಹೋದ್ ವರ್ಷ ನ್ಯೂ ಇಯರ್ 2026. ಬೆಳಗ್ಗೆನೆ ಸ್ನಾನ ಮಾಡಿದಾಯ್ತು, ಫುಲ್ ಫ್ರೆಶ್ ಅಪ್ ಆಗಿದ್ದೆ, ಫುಲ್ ಜೋಶ್ ಅಲ್ಲಿ ಇರೋದ್ ನಾನು. ಇವಾಗ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ನಮ್ ಬಾಸ್ ಮೀಟ್ ಮಾಡಕ್ಕೆ. ನಮ್ ಜೊತೆಗೆ ಇವತ್ತು ಇನ್ನೊಬ್ರು ಯಾರಿದ್ದಾರೆ ಅಂತ ತೋರಿಸ್ತೀವಿ. ನಾವೆಲ್ಲಿದ್ವಿ ಅಂದ್ರೆ ಕಟ್ಕೆನಲ್ಲಿರೋದು ಶಿವನ ದೇವಸ್ಥಾನ. ಹರ ಹರ ಮಹಾದೇವ. ಬನ್ನಿ ಒಳಗಡೆ ಹೋಗಿ ನೋಡೋಣ. ಹರ ಹರ ಮಹಾದೇವ. ಓಕೆ, ನಮ್ದಾಗಿ ದೇವ್ರನ್ನ ನಮಸ್ಕಾರ ಮಾಡ್ಕೊಂಡು ಪ್ರಸಾದ ಕೊಟ್ಟರು. ಚೋಟದು ಪ್ರಸಾದ ಕೊಟ್ಟಿದ್ದಾರೆ. ಲಬಿ ಸ್ವಲ್ಪ ಚೋಟ. ಓಕೆ, ಇವಾಗ ಪ್ರೋಟೀನ್ ಕುಡಿದ್ಬಿಟ್ಟು ನೆಕ್ಸ್ಟ್ ಏನಂತ ನೋಡೋಣ. ಬನ್ನಿ, ಲೆಟ್ಸ್ ಗೋ. ನಾವೆಲ್ಲಿ ಹೋಗ್ತಾ ಇದೀವಿ ಅಂದ್ರೆ ನಮ್ಮ ಪಾಯಿಂಟ್ ಹತ್ರ ಒಂಚೂರು ಕೆಲಸ ಇದೆ. ನೆನ್ನೆ ಪೈಪ್ ಬಿಟ್ಟಿದ್ದು, ಸ್ವಲ್ಪ ಗೋಡೆ ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಅದನ್ನ ಸ್ವಲ್ಪ ಕನ್ಸ್ಟ್ರಕ್ಟ್ ಮಾಡ್ಬಿಟ್ಟು ಇವತ್ತು ಸ್ವಲ್ಪ. ಇವಾಗ ಆಕ್ಚುಲಿ ಸೀನ್ ಏನಪ್ಪಾ ಅಂದ್ರೆ, ನಾವು ಬಂದಿದ್ದ ಕೆಲಸ ಮುಗ್ದೋಯ್ತು, ಇಲ್ಲಿ ಆಲ್ರೆಡಿ ಮುಗಿಸ್ಬಿಟ್ಟಿದ್ದಾರೆ. ಸೊ ದಟ್ ಇವಾಗ ನಾವು ಫ್ಯಾಕ್ಟ್ರಿಗೆ ಹೋಗ್ಬೇಕು. ಫ್ಯಾಕ್ಟ್ರಿಗೆ ಒಂದು ಲೋಡ್ ಇದೆ, ಎತ್ಕೊಂಡು ಹೋಗ್ಬೇಕು. ಆಲ್ರೆಡಿ ಒಂದ್ ಡ್ರೈವರ್ ಬಂದಿದ್ದ ಇವತ್ತು. ಅವ್ನ್ ಬಂದಿದೆ, ಓಡಕ್ ಬಿಟ್ಟಿದ್ದಾನೆ. ಅವ್ನ್ಗೆ ಏನ್ ಮಾಡದ್ ನೋಡ್ರಿ. ಈ ತರ ಜಿಗಿಮ್ಸೆ ನಮ್ ಜೀವನ. ಓಕೆ, ಇಟ್ಸ್ ನಾಟ್ ನ್ಯೂ ಫಾರ್ ಅಸ್. ಹೋಗ್ಬಿಟ್ಟು ಇರೋ ಕೆಲಸನ ನೋಡ್ಬಿಟ್ಟು ಇವತ್ತು ಡೇ ಕಂಪ್ಲೀಟ್ ಮಾಡೋಣ. ಇಲ್ಲಿ ಲೋಡ್ ಆಗ್ತಾ ಇದೆ, ಎತ್ಕೊಂಡೋಗಿ ಅನ್ಲೋಡ್ ಮಾಡ್ಕೊಂಡ್ ಬರ್ಬೇಕು. ಈ ವರ್ಷ ನನ್ನ ಲೈಫಲ್ಲಿ ಎಷ್ಟೊಂದು ದಡ್ಡತನ ಮಾಡಿದ್ದೀನಿ ಅಂತ ನನಗೆ ಇವಾಗ ರಿಯಲೈಸ್ ಆಗ್ತಾ ಇದೆ. ತುಂಬಾ ಜನ ನನಗೆ ಸಜೆಸ್ಟ್ ಮಾಡ್ತಾ ಇದ್ದೆ, ಬ್ರೋ ನಿಮ್ದೇ ಫ್ಯಾಕ್ಟ್ರಿ ಇದೆಲ್ಲ, ನೀವು ನೋಡ್ಕೋಬಹುದು, ನಿಮ್ಮ ಅಪ್ಪಗೆ ಹೆಲ್ಪ್ ಮಾಡ್ಬೋದು ಅಂತ. ಬಟ್ ನಾನು ಯಾವ ಥರ ಮೋಟಿವೇಶನ್ ಇದ್ದೆ ಅಂದ್ರೆ, ಇಲ್ಲ ನಾವು ಸಪ್ರೇಟ್ ಆಗಿ ಮಾಡೋಣ, ನಾವೇನಾದ್ರು ದುಡಿಯೋಣ ಅಂತ. ಬಟ್ ನಮ್ಮ ಅಪ್ಪ ಇಲ್ಲಿ ಒಬ್ಬರೇ ಎಷ್ಟು ಕಷ್ಟ ಬೀಳ್ತಾರೆ ಅಂತ ನನಗೆ ಇವಾಗ ಗೊತ್ತಾಗ್ತಾ ಇದೆ. ಕೆಲಸ ಬಿಡೋಕೆ ಮುಂಚೆ ನನ್ನ ಮೈಂಡಲ್ಲಿ ಏನೇನೆಲ್ಲ ಓಡ್ತು ಗೊತ್ತಾ. ನಮ್ದಂತೆ ನಾನು ಮಾಡುವಾಗ ಸ್ವಲ್ಪ ವಿ ಶುಡ್ ಸ್ಯಾಕ್ರಿಫೈಸ್ ಸಮಥಿಂಗ್. ಅವಾಗ ಮಾತ್ರನೇ ವಿ ಕ್ಯಾನ್ ಡೂ ಸಮಥಿಂಗ್ ಡಿಫ್ರೆಂಟ್. ಇವಾಗ ಕಂಫರ್ಟ್ ಝೋನಲ್ಲೇ ಸಿಗಾಕೊಂಡ್ರೆ ವಿ ಕಾಂಟ್ ಡೂ ಎನಿಥಿಂಗ್. ಆ ಕಂಫರ್ಟ್ ಝೋನಲ್ಲೇ ಇದ್ಬಿಟ್ರೆ ನಮ್ಮ ಮೈಂಡು, ನಮ್ಮ ಫಿಸಿಕಲ್ ಏನೂ ಇಲ್ಲ, ಇದರಲ್ಲೇ ಇದ್ಬಿಡೋಣ, ಹಿಂಗೆ ಇದ್ಬಿಡೋಣ ಅಂತದೆ. ಯಾವಾಗ ನೀವು ಒನ್ಸ್ ಕಂಫರ್ಟ್ ಝೋನ್ನ ಬ್ರೇಕ್ ಮಾಡಿ ಏನಾದ್ರು ಮಾಡ್ತಿರೋ ನೀವು, ಅವಾಗ ಮಾತ್ರ ನಿಮ್ಮ ಲೈಫಲ್ಲಿ ಉದ್ಧಾರ ಆಗೋದು. ನೀವು ಕಂಫರ್ಟ್ ಝೋನಲ್ಲಿ ಸಿಗಾಕೊಂಡ್ರೆ ಮುಗೀತು, ಅಲ್ಲೇನೆ ಇರ್ತೀರಾ. 2 ವರ್ಷ ಆದ್ರೂ ನಿಮ್ಗೆ ಗೊತ್ತೇ ಆಗಿರಲ್ಲ 2 ವರ್ಷ ಹೋಗಿದ್ಯಾ ಅಂತ. ಇವತ್ತಿಗೆ ಎಕ್ಸಾಕ್ಟ್ ಆಗಿ ರಿಸೈನ್ ಮಾಡಿ 2.5 ತಿಂಗಳೇ ಆಗ್ತಾ ಇದೆ. ಐ ಆಮ್ ಫೀಲಿಂಗ್ ಗುಡ್ ಫಾರ್ ದಟ್. ಐ ಆಮ್ ನಾಟ್ ರಿಗ್ರೆಟಿಂಗ್ ಎನಿಮೋರ್. ಅಂಡ್ ಇದಾದ್ಮೇಲೆ ತುಂಬಾ ಸ್ಟಾರ್ಟ್ ಮಾಡಬೇಕಾಗಿದೆ. ಕೆಲಸ ಸಕ್ಸಸ್ಫುಲ್ ಆಗಿ ಮುಗಿತ್ತು. ಇವಾಗ ಅನ್ಲೋಡ್ ಮಾಡ್ಕೊಂಡು ಫ್ಯಾಕ್ಟ್ರಿಗೆ ಹೋಗ್ತಾ ಇದೀವಿ. ಚಿಕನ್ ಬೇರೆ ಇಲ್ಲ, ಚಿಕನ್ ಇಸ್ಕೊಂಡು ಹೋಗ್ಬೇಕು. ಹೋಗ್ಬಿಟ್ಟು ಸಕ್ಕತ್ತಾಗಿ ಬ್ಯಾಟಿಂಗ್ ಮಾಡಬೇಕು. 1:30 ಆಗೋಯ್ತು ಆಲ್ರೆಡಿ. ನನ್ನ ತಿನ್ನಕ್ಕೆ 2 ಗಂಟೆ ಆಗೋಗ್ತದೆ ಅನ್ಕೊಂತೀನಿ. ಓಕೆ, ಇವಾಗ ನಾವೆಲ್ಲ ಹೋಗ್ತಾ ಇದೀವಿ ಅಂದ್ರೆ SPM ಚಿಕನ್ ಸೆಂಟರ್ಗೆ ಹೋಗ್ಬಿಟ್ಟು ಚಿಕನ್ ಕ್ಯಾಚ್ ಮಾಡ್ಕೊಂಡ್ ಮನೆಗೆ ಹೋಗ್ಬೇಕು. ಬೇಯಿಸಿ ತಿಂದಿ ತಿರ್ಗಾ ಇಲ್ಲೇ ಫ್ಯಾಕ್ಟ್ರಿಗೆ ಬರ್ಬೇಕು.
ಬಂದ್ ಜಾಲಿ ಮಾಡೋದು. ಒಂದ್ ಸತಿ ನೀವೇನಾದ್ರೂ ಆ ಓನರ್ ನಶೆನ ಅನ್ಭವಿಸ್ಬಿಟ್ರೆ ಅನ್ಕೊಳ್ಳಿ, ಜೀವನದಲ್ಲಿ ಇನ್ನೊಂದ್ ಸತಿ ನೀವು ಯಾವನ್ ಕೆಳಗಡೆ ಕೆಲಸ ಮಾಡ್ಬಾರ್ದು ಅನ್ಕೊಂತೀರಾ. ಅಷ್ಟೊಂದು ಸಕ್ಕದಾಗಿರ್ತದೆ. ಏನಂದ್ರೆ ಎಷ್ಟು ದುಡಿದ್ರು ನಮ್ದೇ, 400 ರೂಪಾಯಿ ದುಡಿದ್ರು ನಮ್ದೇ, 4,000 ದುಡಿದ್ರು ನಮ್ದೇ, 40,000 ದುಡಿದ್ರು ನಮ್ದೇ. ಆ ತರ ಜೀವನ ಬದುಕ್ಬೇಕು ಗುರು. ಬದುಕಿದ್ರೆ ಆ ತರ ಇರ್ಬೇಕು, ರಾಜ ತರ. ಅದೆಲ್ಲ ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ, ಒಂದ್ಸತಿ ಅನುಭವಿಸಿದ್ರೆ ಮಾತ್ರ ಗೊತ್ತಾಗೋದು. ಓಕೆ, ಲೆಟ್ಸ್ ಗೋ. ಇಸ್ಕೊಂಡಿದ್ವಿ. ಏನಪ್ಪ ಒಂದು ಸಣ್ಣ ಚೇಂಜ್ ಏನಂದರೆ, ಚಿಕನ್ ಇಸ್ಕೊಂಡಿದ್ದೆ. ನಮ್ಮ ಅಪ್ಪ ಫೋನ್ ಮಾಡಿಬಿಟ್ಟು ಗಾಡಿ ಬಿಡು ಲೋಡ್ ಇದೆ ಅಂದರು. ಸೊ ದಟ್ ಲೋಡ್ ಇವಾಗ ಗಾಡಿ ಬಿಟ್ಟು ಹೋದರೆ ಲೋಡ್ ಮಾಡ್ತಾ ಇರ್ತಾರೆ. ಹೋಗಿ ಬಂದಿದ್ದೆ, ಲೋಡ್ ಎತ್ಕೊಂಡು ಹೋಗೋಣ, ಬನ್ನಿ ಒಂದು ಜಾಲಿ ರೈಡ್ ಮಾಡೋಣ ಇವಾಗ. ಓಕೆ, ಫೈನಲಿ ಲಂಚ್ ರೆಡಿ ಆಯಿತು. ಸಕ್ಕದಾಗಿ ಪ್ರೋಟೀನ್ ರೆಡಿ ಆಗಿದ್ದೆ. ಓಕೆ, ಬೇಗ ತಿನ್ಬಿಟ್ಟು ಹೋಗಿ ಕೆಲಸ ನೋಡೋಣ. ಲೆಟ್ಸ್ ಗೋ. ಲೋಡ್ ಆಯಿತು, ಇವಾಗ ನಾವು ಎತ್ಕೊಂಡು ಹೊರಡ್ತಾ ಇದ್ದೀವಿ. ಲೆಟ್ಸ್ ಗೋ. ಅನ್ಲೋಡ್ ಆಯಿತು. ಯಾವ ಥರ ರೋಡ್ಗೆ ಬಂದಿದ್ದೀನಿ ನೋಡ್ರಿ. ಇದು 1109 ಗಾಡಿ, ದೊಡ್ಡ ಗಾಡಿ. ಈ ರೋಡಲ್ಲಿ ಟಾಟಾ AC ಹೋಗೋದು ದೊಡ್ಡ ವಿಷಯ. ನಾನು ತೊಗೊಂಬಂದಿದ್ದೀನಿ. ಇವಾಗ ರಿವರ್ಸ್ ತೊಗೊಂಡು ಹೋಗ್ಬೇಕು. ಯಾರು ಕಣ್ಣಿಗೆ ಬೇಡ್ರಿ. ಗಾಡಿ ಅನ್ಲೋಡ್ ಮಾಡ್ಕೊಂಡು ಫ್ಯಾಕ್ಟ್ರಿಗೆ ಬಂದಿದ್ದಾಯ್ತು. ಇವಾಗ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ನಮ್ಮ ಮನೆಗೆ ಹೋಗಿದ್ದು. ಬಾಯ್ಲ್ಡ್ ವೆಜಿಟೇಬಲ್ ತಿಂದಿದ್ದೆ. ಜುಪ್ ಅಂತ ವಾಕ್ ಹೋಗ್ಬೇಕು, ಅದ್ರ ಜೊತೆಗೆ ಬಾಯ್ಲ್ಡ್ ಎಗ್ ತಿನ್ಬೇಕು. ಓಕೆ, ಲೆಟ್ಸ್ ಗೋ. ಇಟ್ಸ್ ಟೈಮ್ ಫಾರ್ ಡಿನ್ನರ್. ಬಾಯ್ಲ್ಡ್ ವೆಜಿಟೇಬಲ್ಸ್ ವಿತ್ ಎಗ್. ಇದು ಮುಗಿಸ್ಕೊಂಡು 10,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ಬೇಕು ಇವತ್ತು.